ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ತರದ 48 ತರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ತರದಲ್ಲಿ ಪ್ರಶ್ನೆ ಕೊಂಡ್ಲೇನ್ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂತಹ ರೇಖೆಗಳು ಯಾವ ತರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕನ್ಯಾ ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರದಲ್ಲಿ ವಾರ ಫಲವನ್ನು ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ವಿಚಾರಗಳಿದೆ ಅಂತ ನಾವು ಗಮನಿಸೋಣ. ಮೊದಲನೇದಾಗಿ ಸಪ್ತಮದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ವಿವಾಹ ಪ್ರಾಪ್ತಿ ಆಗುತ್ತೆ. ಬಟ್ ಶನಿ ಗ್ರಹ ಬಂದು ವಿಳಂಬ ಮಾಡುವ ಸಾಧ್ಯತೆ. ಈಗ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ಅವರು ಯಾವುದೇ ರೆಸ್ಪಾನ್ಸ್ನ ಕೊಡೋದಿಲ್ಲ, ಅಥವಾ ಒಂದು ಸಂಬಂಧ ಬರುತ್ತೆ ನಿಮಗೆ ಇಷ್ಟ ಆಗೋದಿಲ್ಲ, ಅಥವಾ ನಿಮಗಿಂತಲೂ ಒಂದು ರೀತಿ ಚೆನ್ನಾಗೇ ಇರಲ್ಲ, ನಿಮಗೆ ಸೆಟ್ ಆಗದಿರ್ತಾರೆ, ವಯಸ್ಸಾದಂಥವ್ರು, ತುಂಬಾ ವಯಸ್ಸಾದಂಥವ್ರು, ನಿಮಗೆ ಇಷ್ಟ ಆಗದೆ ಇರುವಂಥ ಇಂಥ ಸಂಬಂಧಗಳೇ ಬರೋ ಸಾಧ್ಯತೆ ನಿಮಗೆ ಹೆಚ್ಚಾಗಿರುತ್ತೆ. ಆಮೇಲೆ ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಶನಿ ಗ್ರಹ ಇರೋದು ವಿಳಂಬ ಮಾಡೋದು. ಅವ್ರು ನೋಡಕ್ ಬರ್ತಾರೆ ಮತ್ತೆ ಲೇಟ್ ಮಾಡ್ತಾರೆ, ಎಂಗೇಜ್ಮೆಂಟ್ಗಳು ಲೇಟ್ ಆಗುತ್ತೆ, ಯಾವುದು ಇಂಟೇಮಿ ಕೆಲಸಗಳು ನಡೆಯಲ್ಲ, ಈ ತರ ಸಾಧ್ಯತೆಗಳಿರುತ್ತೆ. ಬಟ್ 7ನೇ ಮನೆಯಲ್ಲಿರುವಂಥ ಶನಿ ಗ್ರಹ ಯಾವಾಗಲೂ ಉತ್ತಮವಾಗಿರುವಂಥ ಬಾಂಧವ್ಯವನ್ನ, ಸಂಬಂಧವನ್ನು ಕ್ರಿಯೇಟ್ ಮಾಡುತ್ತೆ. ಬಟ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ಒಳ್ಳೇದದು. ಆಮೇಲೆ ಬಟ್ 6ನೇ ಮನೆ ಅಧಿಪತಿ ಆಗಿರೋದ್ರಿಂದ 7ನೇ ಮನೆ ಇರುವಂಥದ್ದು ವಿವಾಹವನ್ನು ಸರಿಯಾಗಿರೋ ಟೈಮಿಗೆ ನಡೆಯೋದಕ್ಕೆ ಬಿಡೋದಿಲ್ಲ ಶನಿ ಭಗವಾನ್. ಹಂಗಾಗಿ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಆಗುತ್ತೆ. ಆಮೇಲೆ ದಶಮ ಭಾವ ಚೆನ್ನಾಗಿರೋದ್ರಿಂದ ಕರಿಯರ್ ಅಲ್ಲಿ ಪ್ರೋಗ್ರೆಸ್ನ ನೋಡ್ತೀರಿ. ಹೊಸ ಜಾಬ್ಗೆ ಅಪ್ಲೈ ಮಾಡಿದ್ರೆ ಸಕ್ಸಸ್ ಇದೆ. ಆಮೇಲೆ ನೀವು ಜಾಬ್ನ ಬಿಟ್ಟು ಬಿಸ್ನೆಸ್ ಜಂಪ್ ಆಗ್ತಿದ್ರೆ, ಸ್ಟಾರ್ಟ್ಅಪ್ ಮಾಡಬೇಕು ಅನ್ಕೊಂಡಿದ್ರೆ ಅಲ್ಲಿ ಕೂಡ ಸಕ್ಸಸ್ ಇದೆ. ಸಣ್ಣ ಪ್ರಮಾಣದಲ್ಲಿ ಆಗಲಿ ಕೂಡ ನೀವು ಬಿಸ್ನೆಸ್ ಮಾಡೋದು ಬಹಳ ಒಳ್ಳೆಯದು. ನಿಮ್ಗೇನಾದ್ರೂ ಹಸ್ತರೇಖೆಯಲ್ಲಿ ಈ ಮಸ್ತಿಷ್ಕ ರೇಖೆ ಚೆನ್ನಾಗಿದ್ದು, ಬಿಸ್ನೆಸ್ ಅಲ್ಲೂ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದು, ಜಾತಕದಲ್ಲೂ ಕೂಡ ಬುಧ ಸ್ವಂತ ಮನೆಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ರೆ 100% ನೀವು ಬಿಸ್ನೆಸ್ ಮಾಡೋದು ಒಳ್ಳೆಯದು. ಬಿಸ್ನೆಸ್ ಅಲ್ಲಿ 100% ಸಕ್ಸಸ್ನ ನೀವು ಪಡಿತೀರಾ ಕನ್ಯಾ ರಾಶಿಯವರು. ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಬಿಸ್ನೆಸ್ ಅಲ್ಲಿ ಮತ್ತೆ ಬಹಳ ಒಳ್ಳೇದಿದೆ, ಜಾಬಲ್ಲಿ ಒಳ್ಳೇದಿದೆ, ಹೊಸ ಉದ್ಯೋಗ ಪ್ರಾಪ್ತಿ ಆಗ್ಬೋದು, ಸಿಕ್ಕಂತ ಉದ್ಯೋಗ ಒಳ್ಳೆ ಪೊಸಿಷನ್ನ ಕೊಡಬಹುದು, ಸ್ಯಾಲ್ರಿ ಹೈಕ್ ಆಗುವಂಥ ಸಾಧ್ಯತೆ, ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುವಂತಹ ಸಾಧ್ಯತೆ. ಈಗ ಇಷ್ಟು ದಿನ ನಿಮ್ಗೆ ಅಷ್ಟೊಂದು ಇನ್ಕಮ್ ಇರಲ್ಲ, ಬಟ್ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಿಮಗೆ ಇನ್ಕಮ್ ಜಾಸ್ತಿ ಆಗ್ಬೋದು, ಸಾಲದಿಂದ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಇಷ್ಟೆಲ್ಲ ವಿಚಾರಗಳು ನಿಮಗೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗಿದೆ ಅಂತ ಹೇಳ್ಬೋದು. ಆಮೇಲೆ
ಪ್ರಾಪರ್ಟಿ ಖರೀದಿ ಕೂಡ ಬಹಳ ಉತ್ತಮ ಸಮಯ. ಎಸ್ಪೆಷಲಿ ನೀವು ಮನೆ ಕಟ್ಸ್ಬೇಕು ಅಂತಿದ್ರೆ ನಿಮಗೆ ಗೃಹ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಆ ಥಾಟ್ಸೇ ಇರಲ್ಲ, ಖಂಡಿತವಾಗಲೂ ಸಹ ಆ ಥರದ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಬರುತ್ತೆ, ಅದು ಕಾರ್ಯರೂಪಕ್ಕೂ ಬರುತ್ತೆ. ಪ್ರಾಪರ್ಟಿ ಖರೀದಿ ಅತಿ ಉತ್ತಮ. ಕೆಲವರಿಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂಥ ಪ್ರಾಪರ್ಟಿ ಸಿಗುತ್ತೆ, ಅದರಲ್ಲಿ ಹೆಚ್ಚು ಪಿತ್ರಾರ್ಜಿತವಾಗಿ ಮನೆಗಳೇ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮಗೆ. ಪಂಚಮ ಭಾವ ಚೆನ್ನಾಗಿಲ್ಲ, ಇದರಿಂದ ಮಕ್ಕಳಿಂದ ನೋವು, ಟೆನ್ಷನ್ ಕ್ರಿಯೇಟ್ ಆಗ್ಬೋದು. ಬಹಳ ಸಮಾಧಾನದ ಮನಸ್ತತ್ವವನ್ನು ಕಾಪಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ನಿಮಗೆ. ಇದ್ರ ಜೊತೆಯಲ್ಲಿ 12 ಮೇಲೆ ಇರುವಂಥ ಕೇತು ಪುಣ್ಯಕ್ಷೇತ್ರಗಳಿಗೆ, ಶಕ್ತಿ ಕ್ಷೇತ್ರಗಳಿಗೆ ನಿಮ್ಮನ್ನ ಭೇಟಿ ಮಾಡೋ ಥರ ಮಾಡುತ್ತೆ. ಕೆಲವು ಶಕ್ತಿ ಇರುವಂಥ ಯೋಗಿಗಳನ್ನು ನೀವು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆಮೇಲೆ ವಾಹನ ಖರೀದಿ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಎಷ್ಟೋ ದಿನಗಳಿಂದ ಕೆಲವು ವಸ್ತುಗಳನ್ನ ತಗೋಬೇಕು ಅಂತ ಆಸೆ ಪಟ್ಟಿರ್ತೀರ, ಆದ್ರೆ ಈ ಟೈಮಲ್ಲಿ ತಗೊಳ್ಳುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ.